ಗುತ್ತಿಗೆ ಆಧಾರದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಪೌರ ಕಾರ್ಮಿಕರನ್ನ ಕೆಲಸದಿಂದ ತೆಗೆದಿದ್ದು ಪುನಃ ನೇಮಿಸಿಕೊಳ್ಳಬೇಕು, ಇಲ್ಲವಾದರೆ ಪುರಸಭೆಯಿಂದ ತೆರಳುವುದಿಲ್ಲ ಅಂತ ಪುರಸಭೆಯ ಗೇಟ್ ಹಾಕಿ ಪ್ರತಿಭಟನೆ ಮಾಡಿದ ಘಟನೆ ಲಕ್ಷ್ಮೇಶ್ವರ ಪುರಸಭೆಯ ಮುಂದೆ ಜರುಗಿದೆ. ಈ ವೇಳೆ ಎಲ್ಲರೂ ನಿಮ್ಮ ಮಕ್ಕಳು ತಗೊಂಡಿಂದಾಗ ನಾವು ತಗೊಂತೀವಿ ಅನ್ನಂಗ ನೀವು ಮಾತು ಕೊಟ್ಟಿದ್ರಿ. ಮತ್ತೆ ಈ ಕರ್ಕಣದು ಬಿಡಿಸೋದು ಇದೇನು ಆಟನ ಏನು ಮಕ್ಳ ಜೀವನ ಇಷ್ಟ ಹೇಳ್ರಿ ನಮ್ಗೆ. ಇದ್ರ ಈ ಕರ್ಕಲಿಲ್ಲ ಅಂದ್ರೆ ಇಲ್ಲೇ ಈ ಸಲ ಏನಾಗದಾಗಲ್ರಿ, ಏನಾರ ಮಾಡ್ಕೊಂಡು ಸಾಯ್ತೀವಿ ನಾವು. ಇಷ್ಟು ಮಾತ್ರ ಕರೆಕ್ಟ್ ನ್ಯಾಯ ಮಾತ್ರ ನ್ಯಾಯ ಸಿಗಲಿ ಹೊರಗಿನ ಈ ಮುನ್ಸಿಪಾಲಿಟಿ ಬಿಟ್ರೆ ಮತ್ತೆ ಅಲ್ಲ ಅಲ್ರಿ. ನಾವು ಇನ್ನು 2 ತಿಂಗಳು ಪಗಾರ ಐತ್ರಿ, 2 ತಿಂಗಳು ಹಾಕ್ಯಾರ. 4 ತಿಂಗಳಿನ ಬಿಡಿಸಾರ ಸರ್, ಬಿಡಿಸಿ ಮತ್ತೆ ಮಕ್ಕಳು ಬಿಡಿಸಿ ಮತ್ತೆ ಬದ್ಲಿದಾರ ಕರ್ಕೊಂತಾರಲ್ರಿ. ಇದು ಧರ್ಮನ ನೀವೇ ಹೇಳ್ಬಿಡ್ರಿ. 4 ತಿಂಗಳು ದುಡ್ದಾರ್ರಿ ಮಕ್ಕಳು. ಈಗ 2 ತಿಂಗಳು ಪಗಾರ ಹಾಕ್ಯಾರ, 2 ತಿಂಗಳು ಪಗಾರ ಹಾಕಿಲ್ಲ. ಈಗ ಮತ್ತೆ ಬಿಡಿಸ್ಯಾರ್ರಿ, ಮತ್ತೆ ಬಿಡಿಸಿ ಬೇರೆದಾರ ಕರ್ಕೊಳೋದು. ಇದು ನಿಮ್ಮ ನ್ಯಾಯ ಏನಂದ್ರೆ ನಾನು ಇದಕ್ಕೆ ಸೋಪಿಸ್ತೇನ್ರಿ. ಈ ಸಲ ನಮ್ಮ ನ್ಯಾಯ ಸಿಗಬಿಟ್ರೆ ಈ ಸಲ ಹೋಗಲ್ರಿ. ಬೇಕಾದಾಗ್ರಿ ಅದು ನೀವು ಚಿಂತೆ ಮಾಡಬೇಡ್ರಿ ಅಂತ ಆಯ್ತ್ರಿ ಸರ್ ಅಂತ ನಿಮಗೆ ಮರದ ಕೊಟ್ಟು ನಾವು ಮಕ್ಕಳು ಕರ್ಕಂದ್ರಿ. ಎಲ್ಲರಿಗೂ ಇವ್ರ ಮೆಂಬರ್ಗಳು ಹೇಳ್ರಿ, ಶಾಸಕರು ಹೇಳ್ರಿ, ಶಾಸಕರು ಕರೆ ಕಳ್ಸ್ರಿ. ನಾವು ಹೇಳ್ತೀವಿ ಶಾಸಕರ ಹೇಳ್ಯಾರ 10 ಮಂದಿ ಮಕ್ಕಳು ತಗೊಂತೀವಮ್ಮ, ನೀವು ತಲೆ ಕಡ್ಸೋಬ್ರಿ ಅಂತ ಹೇಳ್ಯಾರ. ತಗೊಂಡ್ರಿ 4 ತಿಂಗಳ ದುಡ್ಸಿದ್ರಿ, 2 ತಿಂಗಳ ಪಗಾರ ಹಾಕಿದ್ರಿ, 2 ತಿಂಗಳ ಪಗಾರ ಇನ್ನೂ ಇಲ್ಲ. ಮತ್ತ ಈಗ ಇಲ್ಲ ಟೆಂಡರ್ ಬಿಸರ್ ಕಟ್ಟದಂತ ಮಕ್ಕಳು ಬಿಡ್ಸದ್ ಕರವ್ರಿ ಆಗಿದ್ರ ಕರೆ ಅದ ಆಗಿಂದಾಗ ಮತ್ತ ಬೇರೆದವ್ರನ್ನ ಕರ್ಕೊಂಡ್ ನಮ್ಮ ಮಕ್ಕಳು ಬಿಡಿಸ್ಬೇಕಂದ್ರೆ ಇದು ನ್ಯಾಯ ಏನ್ರಿ? ಅನ್ಯಾಯ ಹೋದನ ಅಲ್ಲಿ ಇದು. ನಾವು ಹೋರಾಡ್ದಾರ, ನಾವು ಮೈ ಚಳಿಗ್ ಬಿದ್ದಾರ, ನಾವು 4 ರೂಪಾಯಿ ಕಳ್ಕೊಂಡಾರ, ನಾವ್ ಎಲ್ಲಿ ಹೋಗಲ್ಲ ಹೇಳ್ರಿ ಹಂಗಾರ.